ಹಿಂದಿನ ವಿಡಿಯೋದಲ್ಲಿ ನನ್ನ IELTS ಲಿಸನಿಂಗ್ ಮತ್ತು ರೀಡಿಂಗ್ ಹೇಗಿರುತ್ತೆ, ಅದರಲ್ಲಿ ಯಾವ ಸ್ಟ್ರಾಟಜೀಸ್ ನಾನು ಯೂಸ್ ಮಾಡಿದ್ದೆ, ನನ್ನ ಮಾರ್ಕ್ಸ್ ಏನು ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಅದನ್ನು. ಸೊ ಈ ವಿಡಿಯೋದಲ್ಲಿ ನಾನು ರೈಟಿಂಗ್ ಮತ್ತು ಸ್ಪೀಕಿಂಗ್ ಹೇಗೆ ಇರುತ್ತೆ, ಯಾವುದು ಕ್ವೆಶನ್ಸ್ ಕೇಳಬಹುದು, ಅದಕ್ಕೆ ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಕಮಾನ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಪೂರ ರೈಟಿಂಗ್ ಮತ್ತು ಸ್ಪೀಕಿಂಗ್ ಬಗ್ಗೆ ಇರುತ್ತೆ. IELTS ರೈಟಿಂಗ್ ಎಕ್ಸಾಮ್ ಮೇಯ್ನ್ ಆಗಿ ಟೋಟಲ್ 9 ಬ್ಯಾಂಡ್ಗೆ ಇರುತ್ತೆ. 2 ಟಾಸ್ಕ್ಸ್ ಆಗಿ ಡಿವೈಡ್ ಆಗಿರುತ್ತೆ, ಟಾಸ್ಕ್ 1 ಮತ್ತು ಟಾಸ್ಕ್ 2 ಅಂತ. ಸೊ ಟಾಸ್ಕ್ 1ಅಲ್ಲಿ 150 ವರ್ಡ್ಸ್ ಇರುತ್ತೆ, ಟಾಸ್ಕ್ 2 ಅಲ್ಲಿ 250 ವರ್ಡ್ಸ್ ಇರುತ್ತೆ. ನೀವು ಅಷ್ಟು ಬರಿಬೇಕಾಗಿರುತ್ತೆ, ಲೈಕ್ ವರ್ಡ್ಸ್ನ. ಸೊ ಟಾಸ್ಕ್ 1ಅಲ್ಲಿ ಯಾವ ಥರ ಕ್ವೆಶನ್ಸ್ ಬರ್ಬೋದು. ಸೊ ಟಾಸ್ಕ್ 1ಅಲ್ಲಿ ಪೈ ಚಾರ್ಟ್ ಕೊಟ್ಬಿಟ್ಟು ಅದರಲ್ಲಿ ಒಂದಷ್ಟು ಏನೇನೋ ಇರುತ್ತೆ, ಅದರ ಬಗ್ಗೆ ಬರೆಯೋಕ್ಕೆ ಕೇಳ್ಬೋದು. ಅಥವಾ ಬಾರ್ಗ್ರಾಫ್ ಕೊಟ್ಬಿಟ್ಟು ಏನೋ ಇರುತ್ತೆ, ಸೊ ನೀವು ಬಾರ್ಗ್ರಾಫ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಯಾವ ಥರ ಕೊಡ್ಬೋದು ಅಂದರೆ ಟೇಬಲ್ ಚಾರ್ಟು ಅಥವಾ ಮ್ಯಾಪ್ ಕೊಡ್ಬೋದು. ಟೇಬಲ್ ಚಾರ್ಟಲ್ಲಿ ಲೈಕ್ USA ಅದು ಇದು ಅಂತ ಕೊಟ್ಟಿರ್ತಾರೆ, ಇನ್ನೊಂದು ಕಾಲಮಲ್ಲಿ ಇಷ್ಟು ಗ್ರಾಸ್ ಮಾಡ್ತು ಅಷ್ಟು ಗ್ರಾಸ್ ಮಾಡ್ತು ಅಂತ ಇರುತ್ತೆ. ಅದ್ರ ಬಗ್ಗೆ ನೀವು ಕಂಪ್ಯಾರಿಸನ್ ಆಗಿ ಬರಿಬೇಕು, ಅಥವಾ ಅದ್ರ ಬಗ್ಗೆ ಏನು ನಿಮ್ಗೆ ಅರ್ಥ ಆಯಿತು ಅನ್ನೋದ್ರ ಬಗ್ಗೆ ಬರಿಬೇಕಾಗುತ್ತೆ. ಮತ್ತು ಇನ್ನೊಂದು ಯಾವುದ್ರ ಬಗ್ಗೆ ಬರಿಬೇಕಾಗುತ್ತೆ ಅಂತ ಅಂದರೆ ಮ್ಯಾಪ್ಸ್ ಇರುತ್ತೆ. ಮ್ಯಾಪ್ಸ್ ಅಂತ ಅಂದರೆ ಯಾವುದೋ ಒಂದಷ್ಟು ಏನೋ ಕೊಟ್ಟಿರ್ತಾರೆ, ಇಲ್ಲಿ ಇದಿತ್ತು ಇಲ್ಲಿ ಇದಿತ್ತು ಅಂತೆಲ್ಲ ಇರುತ್ತೆ. ಸೊ ಅದು ಏನೇನು ಹೇಳ್ತಿದೆ ಅನ್ನೋದನ್ನು ನೀವು ಬರಿಬೇಕಾಗುತ್ತೆ. ಅದು ನಿಮ್ಗೆ ಏನು ಅರ್ಥ ಆಯಿತು ಅಥವಾ ಏನು ಅರ್ಥ ಆಯಿತು ಅನ್ನೋದ್ರ ಬಗ್ಗೆ. ಇನ್ನೊಂದು ಏನು ಕೊಡ್ಬೋದು ಅಂತ ಅಂದರೆ ಡಯಾಗ್ರಾಮ್ಸ್. ಇವಾಗ ಯಾವುದಾದ್ರೂ ಒಂದು ಸೈನ್ಸ್ ಡಯಾಗ್ರಾಮ್, ಹೈಡ್ರೋ ಪವರು, ಏನೇನಾದರೂ ಕೊಡ್ಬೋದು. ಅದನ್ನು ನೀವು ಡಿಸ್ಕ್ರೈಬ್ ಮಾಡಬೇಕು. ಸೊ ಟಾಸ್ಕ್ 1 ಮೇಯ್ನಾಗಿ ನೀವು ಡಿಸ್ಕ್ರೈಬ್ ಮಾಡಬೇಕು, ಅಲ್ಲಿ ಏನು ನಿಮಗೆ ಕಾಣಿಸ್ತಿದೆ ಅದನ್ನು ಬರೀರಿ ಅನ್ನೋಂಥದ್ದು. ಇನ್ನೊಂದು ಲೈನ್ ಚಾರ್ಟ್ ಕೊಟ್ಟಿರ್ತಾರೆ, ಕಂಪ್ಯಾರಿಸನ್ ಮಾಡಬೇಕಾದ್ರೆ. ಸೊ ಈ ವರ್ಷದಲ್ಲಿ ಇಷ್ಟು ಆಗಿತ್ತು, ಇನ್ನೊಂದು ಈ ವರ್ಷದಲ್ಲಿ ಇಷ್ಟಾಗಿತ್ತು ಅನ್ನೋದನ್ನು ಯು ಹ್ಯಾವ್ ಟು ಡಿಸ್ಕ್ರೈಬ್. ನಿಮ್ಗೆ ಏನು ಕಾಣಿಸ್ತಿದೆ ಅದನ್ನು ನೀವು ಬರೆಯೋವಂಥದ್ದೇ ರೈಟಿಂಗಲ್ಲಿ ಟಾಸ್ಕ್ 1 ಆಗಿರುತ್ತೆ. ಇನ್ನು ಟಾಸ್ಕ್ 2 ಬಂದರೆ ರೈಟಿಂಗಲ್ಲಿ ಯಾವುದಾದ್ರೂ ಒಂದು ಸಿನೇರಿಯೋ ಕೊಟ್ಟಿರ್ತಾರೆ. ಲೈಕ್ ನೀವು ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್, ಸೊ ಇವಾಗ ಕಂಟಿನ್ಯೂಸ್ ರೈಸ್ ಇನ್ ವರ್ಲ್ಡ್ಸ್ ಪಾಪ್ಯುಲೇಷನ್ ಇಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್ ಫೇಸ್ಡ್ ಬೈ ಹ್ಯುಮ್ಯಾನಿಟಿ ಅಟ್ ದ ಪ್ರೆಸೆಂಟ್ ಟೈಮ್ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಜನರಲ್ ಆಗಿ. ಸೊ ವಾಟ್ ಆರ್ ದ ಕಾಸಸ್ ಆಫ್ ದಿಸ್ ಕಂಟಿನ್ಯೂಸ್ ರೈಸ್ ಅಂತ ಕ್ವೆಶನ್ ಕೇಳ್ತಾರೆ. ಸೊ ನೀವು ಅದಕ್ಕೊಂದು ಆನ್ಸರ್ ಮಾಡಬೇಕು. ಮತ್ತು ಇನ್ನೊಂದು ಕ್ವೆಶ್ಚನ್ ಕೇಳ್ತಾರೆ, ನಿಮ್ಮ ಒಪಿನಿಯನ್ ಹೇಳಬೇಕು. ಯು ಹ್ಯಾವ್ ಟು ಅಗ್ರಿ ಆರ್ ಡಿಸ್ಅಗ್ರಿ, ಅಥವಾ ಏನು ನಿಮ್ಮ ಒಪಿನಿಯನ್ ಆ ಲೈನ್ ಮೇಲೆ ಅಥವಾ ಆ ಟಾಪಿಕ್ ಮೇಲೆ ಏನು ಅಂತ ಕ್ವೆಶ್ಚನ್ ಆ ಥರ ಕೊಡ್ಬೋದು. ಡು ಯು ಅಗ್ರಿ ದಟ್ ಇಟ್ ಈಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್ ಫೇಸ್ಡ್ ಬೈ ಹ್ಯುಮ್ಯಾನಿಟಿ? ಸೊ ನೀವು ಫಸ್ಟ್ ಬರೀತೀರಾ, ಎಸ್ ಐ ಅಗ್ರಿ ದಟ್ ದಿಸ್ ಇಸ್ ಲೈಕ್ ವರ್ಲ್ಡ್ಸ್ ಪಾಪ್ಯುಲೇಷನ್ ಈಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್ ಫೇಸ್ಡ್ ಬೈ ಹ್ಯುಮ್ಯಾನಿಟಿ. ನಿಮ್ಗೆ ಏನೇನು ಅನಿಸುತ್ತೆ, ಯಾಕೆ ಅಂತ ಅಂದರೆ ಅನ್ನೋದನ್ನು ನಿಮ್ಮ ಪಾಯಿಂಟ್ಸ್, ನೀವು ಡಿಸ್ಅಗ್ರಿ ಮಾಡಿದ್ರೆ ಆ ಪಾಯಿಂಟ್ಸ್ನ ಬರ್ಕೊಂಡು ಹೋಗಬೇಕು. ಸೊ ಇಷ್ಟು ನಿಮ್ಮದು ರೈಟಿಂಗ್ ಸ್ಟ್ರಾಟಜಿ. ನನಗೆ ರೈಟಿಂಗಲ್ಲಿ 7 ಬ್ಯಾಂಡ್ ಬಂದಿತ್ತು 9ಗೆ. ದಟ್ಸ್ ಕ್ವೈಟ್ ಅ ಗುಡ್ ಸ್ಕೋರ್. ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಯಾವ ಥರ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಅಂದರೆ, ನಾನು IELTS ಅವತ್ತು ಬುಕ್ಕು ಹೇಳಿದ್ದೆ ಅಲ್ಲ, ಸೊ ಈ ವಿಡಿಯೋದಲ್ಲೂ ನಾನು ಅದನ್ನು ಟ್ಯಾಗ್ ಮಾಡಿರ್ತೀನಿ, ಬೈಯಿಂಗ್ ಲಿಂಕ್ನ. ನೀವು ಅದರಿಂದ ನೋಡ್ಕೋಬೋದು. ಅದರಲ್ಲಿ ತುಂಬ ಮಲ್ಟಿಪಲ್ ನೀವು ತೊಗೊಳ್ಬಹುದಂಥ ಟೆಸ್ಟ್ಸ್ ಇದ್ದಾವೆ. ಸೊ ಅದನ್ನು ನೋಡಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಬೆಸ್ಟ್ ವೇ ಇಸ್ ಲೈಕ್, ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ತೊಗೋತಿದ್ದೀರಾ ಅಂತ ಅಂದರೆ ಸ್ಟಾರ್ಟ್ ಟೈಪಿಂಗ್ ಇಟ್ ಫಾಸ್ಟ್, ಬಿಕಾಸ್ 1 hour ಇರುತ್ತೆ ಅಷ್ಟೇ. ಮತ್ತು ಪ್ರಾಕ್ಟೀಸ್ ಮಾಡಬೇಕು. ಒಂದಷ್ಟು ಟಾಪಿಕ್ಸ್ನ ಜನರಲಾಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಬೇಕು. ಒಂದಷ್ಟು ನೀವು ಬೇಕಾದರೆ ಈ ಥರ ಪ್ರಾಕ್ಟೀಸ್ ಮಾಡಬೇಕಾದ್ರೆ ChatGPT ಅಥವಾ AI ಟೂಲ್ಸ್ ಯೂಸ್ ಮಾಡಿ ಅದರಲ್ಲಿ ಬರೋವಂಥ, ಬಿಕಾಸ್ ವೊಕ್ಯಾಬ್ಯುಲರಿ ಇಸ್ ಇಂಪಾರ್ಟೆಂಟ್, ಲೈಕ್ ನೈಸ್ ವರ್ಡ್ಸ್ ಯು ಹ್ಯಾವ್ ಟು ಯೂಸ್. ಸೊ ನೀವು ಅದು ನೋಡಿದಾಗ ಈ ಥರ ಅಂದರೆ ಈ ವರ್ಡ್ಸ್ ಯೂಸ್ ಮಾಡಿದ್ರೆ ತುಂಬ ಕ್ಯಾಚಿಯಾಗಿರುತ್ತೆ, ಅಥವಾ ಅದು ಒಂದಷ್ಟು ಸ್ಟೇಟ್ಮೆಂಟ್ಸ್ನ ಕೊಡುತ್ತೆ, ಲೈಕ್ ತುಂಬ ಕ್ಯಾಚಿ ಆಗಿರೋವಂಥದ್ದು, ತುಂಬ ನೈಸ್, ಲೈಕ್ ಓದೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಥರನೂ ಸ್ಟೇಟ್ಮೆಂಟ್ಸ್ನು ನೀವು ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ರೈಟಿಂಗ್ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೋಬೋದು. ಈಗ ರೈಟಿಂಗ್ ಏನೇನು ಅಂತ ಗೊತ್ತಾಯಿತು. ಈಗ ಸ್ಪೀಕಿಂಗ್ ಏನು ಅಂತ ನೋಡೋಣ. ಸ್ಪೀಕಿಂಗ್ ಅಂತ ಬಂದರೆ ನಿಮ್ಮ ಸ್ಟ್ರಾಟಜಿ ಏನು ಅಂತ ನಾನು ಹೇಳೋದಕ್ಕೆ ಅಂತ ಹೋದರೆ, ಮೇಯ್ನಾಗಿ ಸ್ಪೀಕಿಂಗಲ್ಲಿ ನೀವೇ ಸೆಲ್ಫಾಗಿ ಕಲ್ತ್ಕೋಬೇಕಾಗಿರೋದು. ಅಥವಾ ನಿಮ್ಮ ಮನೇಲಿ ಪೇರೆಂಟ್ಸ್ ಅಥವಾ ಸಿಬ್ಲಿಂಗ್ಸ್ ಇದ್ದರೆ ಅವ್ರ ಜೊತೆ ಮಾತಾಡಿ ಲೈಕ್ ಇಂಗ್ಲೀಷಲ್ಲಿ ನೀವು ಅಭ್ಯಾಸ ಮಾಡ್ಕೋಬೋದು. ಅಥವಾ ನೀವೇ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದರೆ ಮಿರರ್ ಮುಂದೆ ನಿಂತ್ಕೊಂಡು ನೀವೇ ಕ್ವೆಶನ್ಸ್ ಕೇಳ್ಕೊಳ್ಳಿ, ನೀವೇ ಆನ್ಸರ್ ಮಾಡ್ಕೊಳ್ಳಿ, ಆ ಥರನೂ ಮಾಡ್ಬೋದು. ಇಲ್ಲ, ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ChatGPT ಇದೆಲ್ಲ, ಸೊ ಡೌನ್ಲೋಡ್ ದಟ್ ಆ್ಯಪ್,
ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ನ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ವಾಯ್ಸ್ ಕಮಾಂಡ್ ಆಪ್ಷನ್ ಇದೆ, ನಾನು ಅದನ್ನು ಮಾಡಿದೆ. ಬಿಕಾಸ್ ನನಗೆ ಒಂದೇ ವಾರದಲ್ಲಿ ನಾನು ಪ್ರಿಪೇರ್ ಆಗಿದೆ ಆ್ಯಕ್ಚುಲಿ IELTS ಎಕ್ಸಾಮ್ಗೋಸ್ಕರ. ನನಗೆ ಏನೋ ಸ್ವಲ್ಪ ಹುಷಾರಿಲ್ದೇನೆ, ನಾನು ಎಕ್ಸಾಮ್ ಮುಂಚೆ ಏನೋ ಡೆಂಗ್ಯೂ ಏನೋ ಬಂದಿತ್ತು, ಅದ್ರ ಮಧ್ಯದಲ್ಲಿ ಬರೀ 1 ವೀಕ್ ಸಿಕ್ತು. ನಾನು ಆಗ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು ರೈಟಿಂಗ್, ಸ್ಪೀಕಿಂಗ್, ರೀಡಿಂಗ್ ಎಲ್ಲ. ಯಾವ ಥರ ಮಾಡ್ಕೋಬೋದು, ChatGPTಯಲ್ಲಿ ವಾಯ್ಸ್ ಕಮಾಂಡ್ ಇದೆ, ಅದಕ್ಕೆ ಪ್ರಾಂಪ್ಟ್ ಕೊಡಿ, ಲೈಕ್ ಥಿಂಕ್ ಯು ಆರ್ ಆನ್ IELTS ಸ್ಪೀಕಿಂಗ್ ಇನ್ಸ್ಟ್ರಕ್ಟರ್ ಆರ್ ಎಕ್ಸಾಮಿನರ್ ಅಂತ, ಆಸ್ಕ್ ಮೀ ಕ್ವೆಶನ್ಸ್ ಅಂತ ಕೇಳಿ. ಅದೇ ಕ್ವೆಶನ್ಸ್ ಒಂದಷ್ಟು ಕೇಳಕ್ಕೆ ಶುರು ಮಾಡಿದೆ. ಅದಕ್ಕೆ ಆನ್ಸರ್ ಮಾಡಿ, ಆನ್ಸರ್ ಮಾಡಾದ್ಮೇಲೆ ಇವ್ಯಾಲ್ಯೂಯೇಟ್ ಆಸ್ ಇಫ್ ಯು ಆರ್ ಎ ಸ್ಪೀಕಿಂಗ್ ಎಕ್ಸಾಮಿನರ್ ಅಂತ ಹೇಳಿ. ಅದಾಗದೇ ನಿಮಗೆ ನೀವು ಮಾತಾಡಿರೋ ಥರ ಲೈಕ್ ವೊಕ್ಯಾಬ್ಗೆ ಯಾವ ಸ್ಕೋರ್ ಬರ್ಬೋದು ಅನ್ನೋದನ್ನ ಹೇಳ್ಕೊಡುತ್ತೆ. ನಾನು ಈ ಥರ ಪ್ರಾಕ್ಟೀಸ್ ಮಾಡಿದ್ದೆ ಸ್ಪೀಕಿಂಗ್ಗೆ. ಸೊ ದಿಸ್ ಇಸ್ ದ ಬೆಸ್ಟ್ ವೇ ಸ್ಪೀಕಿಂಗ್ಗೆ ಮಾಡೋಕ್ಕೆ. ನಾನು ಆಗಲೇ ಹೇಳ್ದ ಹಾಗೆ ಸ್ಪೀಕಿಂಗ್ ಅಂತ ಬಂದರೆ 3 ಪಾರ್ಟ್ಸ್ ಇರುತ್ತೆ ಮೇಯ್ನಾಗಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಪಾರ್ಟ್ 1ಅಲ್ಲಿ ಮೇಯ್ನಾಗಿ ಎಕ್ಸಾಮಿನರ್ ನಿಮ್ಮ ಬಗ್ಗೆ, ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ನು ಅಥವಾ ನೀವು ಏನೇನು ಡೈಲಿ ರೊಟೀನ್ ಏನೇನಿರುತ್ತೆ ಅದ್ರ ಬಗ್ಗೆ ಫೆಮಿಲಿಯರಾಗಿ ಕ್ವೆಶನ್ಸ್ ಕೇಳ್ತಾರೆ 1 2 to 3 ಮಿನಿಟ್ಸು. ನೆಕ್ಸ್ಟು ಇನ್ನೊಂದು ಪಾರ್ಟ್ 2ಅಲ್ಲಿ ಏನು ಕೇಳ್ತಾರೆ ಅಂದರೆ ಬುಕ್ಲೆಟಲ್ಲಿ ಏನೋ ಒಂದು ಟಾಪಿಕ್ ತೋರಿಸ್ತಾರೆ ಆ್ಯಂಡ್ ಸ್ವಲ್ಪ ಸಜೆಷನ್ಸ್ ಇರುತ್ತೆ. ಅದರ ಬಗ್ಗೆ ನೀವು 1 to 2 ಮಿನಿಟ್ಸ್ ಮಾತಾಡಬೇಕಾಗುತ್ತೆ. ಅದಾದ್ಮೇಲೆ ಏನಂತ ಅಂದರೆ ಒಂದು ನೋಟ್ ಕೊಡ್ತಾರೆ ಬರ್ಕೊಳ್ಳೋದಕ್ಕೆ ನಿಮಗೋಸ್ಕರ. ಸೊ ನೀವು ಅದರಲ್ಲಿ ಆ ಟಾಪಿಕ್ ಮೇಲೆ ನಿಮ್ಗೆ ಏನೇನು ಗೊತ್ತಿದೆ ಅಥವಾ ನಿಮ್ಗೆ ಏನೇನು ಹೇಳಬೇಕು ಅಂತ ಅನಿಸುತ್ತೆ ನೋಟ್ ಮಾಡ್ಕೋಬೋದು ನೀವು. 1 ಮಿನಿಟ್ ಪ್ರಿಪೇರ್ ಆಗೋಕ್ಕೆ ಅಂತ ಟೈಮ್ ಕೊಡ್ತಾರೆ. ಸೊ ನೆಕ್ಸ್ಟ್ ಪಾರ್ಟ್ 3ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ನೀವಿವಾಗ ಆ ಟಾಪಿಕ್ ಮೇಲೆ ಮಾತಾಡಿರ್ತೀರ, ಆ ಟಾಪಿಕ್ ಮೇಲೆ ನಿಮಗೆ ಕ್ವೆಶನ್ಸ್ ಕೇಳೋಕ್ಕೆ ಶುರು ಮಾಡ್ತಾರೆ. ಇದು ಈ ಥರ ಏನಾದರೂ ಸಿಚುಯೇಷನ್ ಇದ್ದರೆ ನೀವೇನು ಮಾಡ್ತೀರಾ? ಸೊ ಕ್ವೆಶನ್ಸ್ನ ಅದ್ರ ಮೇಲೆ ಕ್ವೆಶನ್ ಮಾಡೋಕ್ಕೆ ಹೇಳ್ತಾರೆ. ಅದು ಜನರಲ್ ಟಾಪಿಕ್ಸ್ ಆಗಿರುತ್ತೆ. ಸೊ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡ್ತಿರೋದವರು ಎಷ್ಟು ಫ್ಲೂಯೆಂಟಾಗಿ ಮಾಡ್ತೀರಾ, ಮತ್ತು ಯಾವ ಥರ ತುಂಬ ಚೆನ್ನಾಗಿರೋ ವರ್ಡ್ಸ್, ವೊಕ್ಯಾಬ್ಯುಲರಿ ಟೆಸ್ಟ್ ಮಾಡ್ತಿರ್ತಾರೆ. ಗ್ರಾಮ್ಯಾಟಿಕಲ್ ರೇಂಜ್ ಎಷ್ಟಿದೆ, ಅಕ್ಯುರಸಿ ಎಷ್ಟಿದೆ, ಮತ್ತು ಪ್ರೊನೌನ್ಸಿಯೇಷನ್ ಎಷ್ಟಿದೆ ಅನ್ನೋದನ್ನು ನಿಮ್ಮ ಸ್ಪೀಕಿಂಗಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಇದು ಸ್ಟ್ರಾಟಜಿ ನಾನು ಹೇಳಿದ ಹಾಗೆ. ChatGPT ಮತ್ತು ಏನದು ಮಿರರ್ ಮುಂದೆ ಮಾತಾಡೋದು ಅಥವಾ ನಿಮ್ಮ ಪೇರೆಂಟ್ಸ್ ಅಥವಾ ಸಿಬ್ಲಿಂಗ್ಸ್ ಜೊತೆ ಮಾತಾಡೋದನ್ನು ನೀವು ಮಾಡಿಕೊಂಡ್ರೆ ತುಂಬ ಬೆಸ್ಟ್ ವೇಯಲ್ಲಿ ಯೂಸ್ ಆಗುತ್ತೆ. ಈ ಕಂಪ್ಲೀಟ್ ವಿಡಿಯೋ 2 ವಿಡಿಯೋ ಅಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ನಾನು IELTS ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಮತ್ತು ಲಿಸ್ನಿಂಗ್ ಎಲ್ಲ ಸ್ಟ್ರಾಟಜೀಸು ಮತ್ತು ನಾನು ಏನೇನು ಹೇಳ್ಬೋದು ಎಲ್ಲನೂ ಹೇಳಿದ್ದೀನಿ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಹೆಲ್ಪ್ ಬೇಕಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಮತ್ತು ನಾನು ಆಗ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಈ ಬುಕ್ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಇದರಲ್ಲಿ ತುಂಬ ಮಾಕ್ ಟೆಸ್ಟ್ಸ್ ಇದೆ ಮತ್ತು ಸ್ಟ್ರಾಟಜೀಸ್ ಕೂಡ ಇದೆ. ಸೊ ಡೂ ಬೈ ದಿಸ್ ಬುಕ್. ಆ್ಯಂಡ್ ಆನ್ಲೈನಲ್ಲೂ ಸ್ವಲ್ಪ ಮಾಕ್ ಟೆಸ್ಟ್ಸ್ ಎಲ್ಲ ತೊಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಯಾರಾದರೂ ಈ ವಿಡಿಯೋ ನೋಡಿ ನೀವು IELTS ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯು ಆಲ್. Until next video, bye bye.